ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಗೊಜ್ಜವಲಕ್ಕಿ ಮಾಡ್ತಾಯಿದ್ದೀನಿ. ಅವಲಕ್ಕಿಯಿಂದ ಮಾಡ್ತಿರೋ ರೆಸಿಪಿದು ತುಂಬಾ ಟೇಸ್ಟಿಯಾಗಿರುತ್ತೆ. ಯಾವ ರೀತಿ ಗೊಜ್ಜವಲಕ್ಕಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಗೊಜ್ಜವಲಕ್ಕಿ ಮಾಡೋದು ನೋಡ್ಕೊಳ್ಳೋಣ ಬನ್ನಿ. ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ನೋಡಿ ದಪ್ಪ ಅವಲಕ್ಕಿ, ಮಾಮೂಲಿ ಅವಲಕ್ಕಿ ಉಪ್ಪಿಟ್ಟೆಲ್ಲ ಮಾಡ್ತೀವಲ್ವ, ಅದೇ ಅವಲಕ್ಕಿನ 1.5 ಬಟ್ಟಲಿನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು ತರಿತರಿಯಾಗಿ ಮಿಕ್ಸಿಗೆ ಹಾಕ್ಕೋಬೇಕು, ನೀರೇನು ಹಾಕ್ಕೋಬಾರ್ದು, ಹಾಗೆ ಮಿಕ್ಸಿಯಲ್ಲಿ ಹಾಕ್ಕೋಬೇಕು. ನೋಡಿ ಈ ರೀತಿ ಪುಡಿ ಮಾಡ್ಕೋಬೇಕು. ತುಂಬ ಹೊತ್ತು ಆನ್ ಮಾಡಿಬಿಟ್ರೆ ಎಲ್ಲ ಪುಡಿಯಾಗಿಬಿಡತ್ತೆ. ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ಒಂದು 5-6 ಸಲ ಆ ರೀತಿ ಮಾಡಿದ್ರೆ ಈ ರೀತಿ ನಿಮಗೆ ತರಿತರಿಯಾಗಿ ಅವಲಕ್ಕಿ ಸಿಗತ್ತೆ. ಇವಾಗ ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಅವಲಕ್ಕಿ ತರಿಯನ್ನೆಲ್ಲ. ಇದಕ್ಕೆ ನೀರನ್ನು ಹಾಕ್ಕೊಂಡು ಕ್ಲೀನಾಗಿ ಇದನ್ನು 2-3 ಸಲ ಇದನ್ನು ತೊಳ್ಕೊಬೇಕಾಗತ್ತೆ. ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಬಿಟ್ಟು ಕೈಯಲ್ಲಿ ಸ್ವಲ್ಪ ಈ ರೀತಿ ಮಾಡಿ ಎಲ್ಲ ಕ್ಲೀನಾಗಿ ತೊಳ್ಕೊಬೇಕು. ಕೊಳೆ ಇರುತ್ತೆ ಅವಲಕ್ಕಿಲಿ, ಆದ್ದರಿಂದ ನೋಡಿ ಮೇಲ್ಗಡೆ ನೀರನ್ನೆಲ್ಲ ನಾವು ಬಸ್ಕೊಂಡು ಬಿಡಬೇಕು. ತೆಗೆದುಬಿಟ್ಟು ಕೆಳಗಡೆ ಗಟ್ಟಿಯಾದದ್ದನ್ನು ಹಾಗೆ ಉಳಿಸ್ಕೋಬೇಕು. ಆ ರೀತಿ ನಾನು 3 ಸಲ ತೊಳೆದಿದ್ದೀನಿ. ಇವಾಗ ಇಲ್ಲಿ ನೋಡಿ ಒಂದು ಬಸಿಯೋ ಜಾಲರಿ ಇಟ್ಕೊಂಡಿದ್ದೀನಿ. ಕೆಳಗಡೆ ಒಂದು ಪಾತ್ರೆ ಇಟ್ಟು ಅದ್ರ ಮೇಲೆ ಇದನ್ನು ಇಟ್ಕೊಂಡು ಅದಕ್ಕೆ ನಾನು ಅವಲಕ್ಕಿ ತೊಳೆದಿದ್ದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ನೋಡಿ ಅದು ಕೆಳಗಡೆ ನೀರು ಹೋಗುತ್ತೆ, ಮೇಲ್ಗಡೆ ಹಾಗೆ ಗಟ್ಟಿಯಾಗಿ ನಿಲ್ಲತ್ತೆ. ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ತೊಗೊಂಡಿದ್ದೀನಿ. ನೋಡಿ ಅದಕ್ಕೆ ನೀರು ಹಾಕಿಟ್ಟಿದ್ದೀನಿ. ನೆಂದ ನಂತರ ನಾನು ಅದನ್ನು ಕಿವುಚ್ಬಿಟ್ಟು ಈ ರೀತಿ ರಸ ತಕ್ಕೊಂಡಿದ್ದೀನಿ. ಯಾವ ಕಪ್ನಲ್ಲಿ ನಾನು ಅವಲಕ್ಕಿ ಹಾಕಿದ್ನೋ ಅದೇ ಕಪ್ನಲ್ಲಿ 1 ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡು ಹುಣಸೆ ರಸನ ತೆಕ್ಕೊಂಡಿದ್ದೀನಿ. ಅದಕ್ಕೆ ನಾನು ರಸಮ್ ಪೌಡರ್ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ರಸಮ್ ಪೌಡ್ರು ತುಂಬ ಚೆನ್ನಾಗಿರುತ್ತೆ ಗೊಜ್ಜವಲಕ್ಕಿಗೆ. ಇಂಗು ಸ್ವಲ್ಪ ಹಾಗೂ ಅರಿಶಿಣದ ಪುಡಿ ಸ್ವಲ್ಪ, ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಇವಾಗ ನಾನು ಹಾಕ್ಕೊಳ್ತಾ ಇದ್ದೀನಿ. ರಸಂ ಪುಡಿ ಇಲ್ಲ ಅಂದರೆ ನಿಮ್ಮ ಮನೇಲಿ ಸಾಂಬಾರು ಪುಡಿ ಇರುತ್ತಲ್ಲ ಅದನ್ನು ಕೂಡ ಹಾಕ್ಕೋಬೋದು. ಇಲ್ಲದಿದ್ದರೆ ಪುಳಿಯೋಗರೆ ಪುಡಿನೂ ಕೂಡ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ರಸಂ ಪೌಡ್ರು ಹಾಕೋದ್ರಿಂದ ತುಂಬ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಗಂಟಿಲ್ಲದ ಹಾಗೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಬಾಣಲೆ ಇಟ್ಕೊಂಡಿದ್ದೀನಿ. ಈಗ ಗ್ಯಾಸ್ ಮೇಲೆ 1 ಟೇಬಲ್ ಸ್ಪೂನಿನಷ್ಟು ನಾನು ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಈ ಸ್ಪೂನ್ನಲ್ಲಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಹುರ್ಕೋಬೇಕು. ಪಟಪಟ ಸಿಡಿಯುತ್ತೆ ಅಲ್ಲಿ ತನಕ ಹುರ್ಕೋಬೇಕು. ಸ್ವಲ್ಪ ದಪ್ಪ ಆಗುತ್ತೆ ಇದು, ಆವಾಗ ತೆಗೆದುಬಿಟ್ರೆ ಸಾಕಾಗತ್ತೆ. ನೋಡಿ ಇವಾಗ ದಪ್ಪ ಆಗಿದೆ ನೋಡಿ ಎಳ್ಳು. ಇವಾಗ ಇದನ್ನು ತೆಕ್ಕೊಂಬಿಟ್ಟು ನಾವು ತಣ್ಣಗಾದ ನಂತರ ಒಂದು ಸ್ವಲ್ಪ ಇದನ್ನು ಕುಟ್ಕೋಬೇಕಾಗತ್ತೆ. ಕುಟ್ಟೋ ಕಲ್ಲಲ್ಲಿ ಅಥವಾ ಮಿಕ್ಸಿಗೆ ಹಾಕ್ಕೊಂಡ್ರು ಸ್ವಲ್ಪ ಅಷ್ಟೇ, ತುಂಬ ನುಣ್ಣಗೆ ಮಾಡ್ಕೋಬಾರ್ದು. ಬಾಣಲೆ ಇಟ್ಕೊಂಡಿದ್ದೀನಿ ಮತ್ತು ನಾನು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಗೊಜ್ಜು ತಯಾರು ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಹುಣಸೆ ಹಣ್ಣಿನ ರಸ ಹಾಕ್ಕೊಂಡು, ಹುಣಸೆ ಹಣ್ಣಿನ ರಸ ಹಾಕ್ಕೊಂಡಿದ್ದನ್ನು ಕಾಯಿಸಬೇಕು, ಚೆನ್ನಾಗಿ ಕುದಿಸ್ಬೇಕು. ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ 3/4 ಸ್ಪೂನಿನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದು ಹುಣಸೆ ಹಣ್ಣಿನ ರಸದ ಹಸಿ ವಾಸನೆ ಹೋಗಲಿ ಅಂತ ಈ ರೀತಿ ಮಾಡೋದು. ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಸ್ವಲ್ಪ ಗಟ್ಟಿಯಾಗೋ ತನಕ ಇದನ್ನು ಕುದಿಸ್ಕೋಬೇಕು. ಆದ್ದರಿಂದ 1 ಕಪ್ ನೀರು ಹಾಕಿರೋದು. ಹಸಿ ವಾಸನೆ ಹೋಗಬೇಕಲ್ವ, ಅದಕ್ಕೆ 1 ಕಪ್ ನೀರು ಹಾಕಿರೋದು. ಇವಾಗ ಕುದಿಯುತ್ತೆ ನೋಡಿ, ಕುದ್ದು ಸ್ವಲ್ಪ ಕಡಿಮೆ ಆಗುತ್ತೆ. ಇನ್ನೂ ಒಂದು ಸ್ವಲ್ಪ ಕಡಿಮೆ ಆಗಬೇಕಿದು. ಕುದ್ದು ಹುಣಸೆ ಹಣ್ಣಿನ ಹಸಿ ವಾಸನೆ ಹೋಗಬೇಕು, ಆವಾಗ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನೋಡಿ ಸ್ವಲ್ಪ ಗಟ್ಟಿಯಾಗಿದೆ. ಇವಾಗ ಇನ್ನೂ ಒಂದು ಸ್ವಲ್ಪ ಆದರೆ ಸಾಕು. ನೋಡಿ ಇವಾಗ ಇನ್ನೂ ಒಂದು ಸ್ವಲ್ಪ ಗಟ್ಟಿಯಾಗಿದೆ. ನೋಡಿ ಈ ಹಂತದಲ್ಲಿ ನಾನು ಇದಕ್ಕೆ ಅವಲಕ್ಕಿನ ಹಾಕ್ಕೊಳ್ತೀನಿ. ತೊಳೆದಿಟ್ಕೊಂಡಿದ್ವಲ್ವ, ಇದನ್ನು ನಾನು ಕೈಯಲ್ಲೆಲ್ಲ ಸ್ವಲ್ಪ ಹೀಗೆ ಮಾಡಿ ಅದನ್ನು ಉದುರಾಗಿ ಮಾಡ್ಕೊಂಡಿದ್ದೀನಿ ಕೈಯಲ್ಲೇ. ನೋಡಿ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಅವಲಕ್ಕಿ ಎಲ್ಲ. ಇದನ್ನು ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಅವಲಕ್ಕಿ ನಾವು ಈ ಮಿಶ್ರಣಕ್ಕೆ ಹಾಕೋಕ್ಕೆ ಮೊದಲೇ ಕೈಯಲ್ಲಿ ಸ್ವಲ್ಪ ಎಲ್ಲ ಉದುರಾಗಿ ಇದನ್ನು ಮಾಡ್ಕೋಬೇಕು. ನಾನು ಇವಾಗ ಟೇಸ್ಟ್ ನೋಡಿದೆ, ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ. ಆದ್ದರಿಂದ ಗೊಜ್ಜಿಗೆ ಸ್ವಲ್ಪ ಹಾಕ್ಕೊಂಡಿದ್ದೆ ಅಲ್ವಾ, ಅದಕ್ಕಾಗಿ ಇವಾಗ ಈ ಅವಲಕ್ಕಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ಗೊಜ್ಜು ಅವಲಕ್ಕಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಸ್ಕೂಲ್ಗೆಲ್ಲ ಹೋಗುವಾಗ, ಸಡನ್ನಾಗಿ ನಾವು ಆಫೀಸ್ ವರ್ಕಿಗೆಲ್ಲ ಹೋಗುವಾಗ ಬೆಳಗ್ಗಿನ ತಿಂಡಿ ಬೇಗ ಆಗಬೇಕಾಗತ್ತೆ. ಆವಾಗ ಇಂತಹ ತಿಂಡಿಗಳನ್ನೆಲ್ಲ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಗೊಜ್ಜು ಅವಲಕ್ಕಿ ಅಂತೂ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಬಾಕ್ಸಲ್ಲಿ ತೊಗೊಂಡೋಗಿ ತಿಂದರು ಇವಾಗ ಮಾಡಿದ್ದೀವೇನೋ ಅನ್ನೋ ಅಷ್ಟು ಚೆನ್ನಾಗಿರುತ್ತೆ. ನಾನು ಪೂರ್ತಿಯಾಗಿ ಸಿಮ್ ಮಾಡ್ಕೊಂಬಿಟ್ಟು ಇವಾಗ 2 ನಿಮಿಷ ಮುಚ್ಚಳ ಮುಚ್ಚಿ ಇವಾಗ ಬಿಡ್ತಾ ಇದ್ದೀನಿ. ನೋಡಿ, 2 ನಿಮಿಷ ಆದ ನಂತರ ನಾನಿವಾಗ ಮುಚ್ಚಳನ ತೆಗಿತಾ ಇದ್ದೀನಿ. ಆಮೇಲೆ ಮತ್ತೆ ಒಂದು ಸಲ ಈ ರೀತಿ ಕೈ ಆಡಿಸ್ಬೇಕು. ಸ್ಟವ್ನ ಆಫ್ ಮಾಡ್ಕೊಂಬಿಡಿ. ಇವಾಗ ಸ್ಟವ್ ಆಫ್ ಮಾಡ್ಕೊಂಡ್ಮೇಲೆ ನಾವು ಇದನ್ನು ಈ ರೀತಿ ಕೈ ಆಡಿಸ್ಕೋಬೇಕಾಗತ್ತೆ. ಮತ್ತೆ ನಾನು ಸ್ಟವ್ ಆಫ್ ಮಾಡಿದ್ದೀನಿ, ಇವಾಗ ಆನ್ ಮಾಡಿಲ್ಲ. ಮತ್ತೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡಬೇಕು. ಹಾಗೆ ಅದು ಕ್ಲೀನಾಗಿ ಸೆಟ್ ಆಗುತ್ತೆ. ಒಗ್ಗರಣೆ ಮಾಡ್ಕೊಳ್ಳೋಣ. ಇವಾಗ ಒಂದು ಒಗ್ಗರಣೆ ಸೌಟ್ ಇಟ್ಕೊಂಡಿದ್ದೀನಿ ನಾನು ಗ್ಯಾಸ್ ಮೇಲೆ. 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. 2ರಿಂದ 2.5 ಟೇಬಲ್ ಸ್ಪೂನು. ಇದಕ್ಕೆ ಅರ್ಧ ಸ್ಪೂನಿನಷ್ಟು ಸಾಸಿವೆ ಹಾಕ್ಕೊಳ್ತಾಯಿದ್ದೀನಿ. ಎಣ್ಣೆ ಕಾಯ್ದ ನಂತರ ಸಿಮ್ನಲ್ಲೇ ಇಟ್ಕೊಂಡು ಮಾಡಿ ಎಲ್ಲ. ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿದ ನಂತರ ಕಡಲೆಬೇಳೆ, ಉದ್ದಿನಬೇಳೆ ಅರ್ಧರ್ಧ ಸ್ಪೂನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಆದ ನಂತರ ಇವಾಗ ಕಡಲೆಬೀಜ 2 ಟೇಬಲ್ ಸ್ಪೂನ್ನಷ್ಟು ಹಾಕ್ಕೊಂಡು ಕಡಲೆಬೀಜ ಕೆಂಪಗಾಗೋವರೆಗೆ ಇದನ್ನು ಹುರ್ಕೋಬೇಕಾಗತ್ತೆ. ಫ್ರೈ ಮಾಡ್ಕೋಬೇಕು ಕೆಂಪಗಾಗೋವರೆಗೆ. ಇವಾಗ ನೋಡಿ, ಕಡಲೆಬೀಜ ಎಲ್ಲ ಕೆಂಪಗಾಗಿದೆ, ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ. ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. 2 ಮೆಣಸಿನ್ಕಾಯಿನ ಈ ರೀತಿ ತುಂಡು ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಸ್ವಲ್ಪ ಹಾಕ್ಕೊಂಡು ಕ್ಲೀನಾಗೆಲ್ಲ ಸಿಮ್ಮಲ್ಲೇ ಇರಲಿ, ಜಾಸ್ತಿ ಉರಿ ಮಾಡ್ಕೋಬೇಡಿ. ಎಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ, ನಾನು ಸ್ಟವ್ನ ಆಫ್ ಮಾಡಿಬಿಟ್ಟು ಆಮೇಲೆ ಕೂಡ ಸ್ವಲ್ಪ ಈ ರೀತಿ ಕೈ ಆಡಿಸ್ಕೊಳ್ತಾ ಇದ್ದೀನಿ. ಸ್ಟವ್ ಆಫಲ್ಲಿರಲಿ. ಇವಾಗಿದು ರೆಡಿ ಆಯಿತು ಒಗ್ಗರಣೆ ಎಲ್ಲ. ಇದನ್ನು ಅವಲಕ್ಕಿಗೆ ಹಾಕ್ಕೊಳ್ತಾ ಇದ್ದೀನಿ. ಗೊಜ್ಜು ಅವಲಕ್ಕಿಗೆ ಒಗ್ಗರಣೆ ಇವಾಗ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಾಗೂ ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಇವಾಗ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಎಲ್ಲ ಸ್ವಲ್ಪ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನಾನು ಕೊನೆಯಲ್ಲಿ ಎಳ್ಳು ಪುಡಿ ಹಾಗೂ ಕೊಬ್ಬರಿ ಒಂದು 2 ಸ್ಪೂನ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ಹಾಕ್ಕೊಳ್ಳಿ ಎಳ್ಳಿನ ಪುಡಿ ಹಾಗೂ ಕೊಬ್ಬರಿನ. ಹಾಕ್ಕೊಂಡ್ಬಿಟ್ಟು ಮತ್ತೆ ಎಲ್ಲ ಒಂದು ಸಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು. ಗೊಜ್ಜು ಅವಲಕ್ಕಿ ಇವಾಗ ರೆಡಿ ಆಯಿತು. ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಗೊಜ್ಜು ಅವಲಕ್ಕಿ ರೆಡಿ ಆಗುತ್ತೆ. ಇವಾಗ ನೋಡಿ, ಗೊಜ್ಜು ಅವಲಕ್ಕಿ ಇವಾಗ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ತಿನ್ನೋದಕ್ಕೆ ಖಂಡಿತವಾಗಿ ಬೇಜಾರಾಗೋದಿಲ್ಲ. ಗೊಜ್ಜು ಅವಲಕ್ಕಿನ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೂ ಇದು ತುಂಬ ಸ್ಮೂತ್ ಇರುತ್ತೆ. ತಿನ್ನುವಾಗ ತುಂಬಾ ಸ್ಮೂತಾಗಿರುತ್ತೆ. ಖಂಡಿತವಾಗಿ ಎಲ್ಲರೂ ಗೊಜ್ಜು ಅವಲಕ್ಕಿನ ಟ್ರೈ ಮಾಡಿ ಒಂದು ಸಲ ಇದನ್ನು ಟೇಸ್ಟ್ ಮಾಡಿದ್ರೆ ಮಾಡ್ಕೊಂಬಿಟ್ಟು ಗೊಜ್ಜು ಅವಲಕ್ಕಿನ, ಆಮೇಲೆ ನೀವೇ ಖಂಡಿತವಾಗಿ ಯಾವಾಗಲೂ ಗೊಜ್ಜು ಅವಲಕ್ಕಿ ಮಾಡ್ತಾನೆ ಇರ್ತೀರ. ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಈ ಗೊಜ್ಜು ಅವಲಕ್ಕಿ. ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಈ ಗೊಜ್ಜು ಅವಲಕ್ಕಿ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ನಿಮಗೆಲ್ಲ ಈ ಗೊಜ್ಜು ಅವಲಕ್ಕಿ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು. ನಮಸ್ಕಾರ.